ಓಕೆ, ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ನಿಮ್ಮ ಗ್ರಾಮರ್ನಲ್ಲಿ ಏನು ಮಾಡ್ತಾರೆ ಅಂದರೆ ವರ್ಡ್ ಫಾರ್ಮೇಷನ್. ಓಕೆ, ಈ ವರ್ಡ್ ಫಾರ್ಮೇಷನ್ ಮೇಲೆ ನಿಮಗೆ ಒಂದು ಕ್ವೆಶನನ್ನು ರೈಸ್ ಮಾಡ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಒಂದು ಮಾರ್ಕ್ಸನ್ನು ಪಡಿಬೇಕು ಅಂತಂದರೆ ವರ್ಡ್ ಫಾರ್ಮೇಷನ್ ಅಂದರೆ ಏನು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. ಸೊ ವರ್ಡ್ ಫಾರ್ಮೇಷನ್ ಅಂತಂದರೆ ಪದ ರಚನೆ. ಓಕೆ, ಪದ ರಚನೆ. ಸೊ ಏನು ಸರ್ ಇದು ಪದ ರಚನೆ? ಏನು ಪದ ರಚನೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ಬಿಡ್ತೀನಿ, ಸೀದಾ ನಿಮಗೆ ಡೈರೆಕ್ಟ್ ಏನು ಬೇಕು ಮಾತ್ರ ಅದನ್ನು ಮಾತ್ರ ಹೇಳ್ಬಿಡ್ತೀನಿ, ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಸೊ ಪದ ರಚನೆ ಅಂತಂದರೆ ಪ್ರೀತಿ. ಓಕೆ, ಪ್ರೀತಿ ಅಂತ ಒಂದು ಪದ ಇದೆ ಅಂತ ಅನ್ಕೊಳ್ಳಿ. ಓಕೆ, ನೀವೇನು ಮಾಡ್ರಿ, ಇದಕ್ಕೆ ಇಂದ, ಓಕೆ, ಇಂದ ಅನ್ನ ಸೇರಿಸೋದ್ರಿಂದ ಇದೇನಾಗುತ್ತೆ, ಪ್ರೀತಿ ಇಂದ. ಓಕೆ, ಪ್ರೀತಿ ಇಂದ. ಸೊ ಇಲ್ಲಿ ಏನು ಮಾಡಿದ್ವಿ ನಾವು, ಪ್ರೀತಿ ಎಂಬ ಪದಕ್ಕೆ ನಾವು ಇಂದ ಅನ್ನ ಸೇರಿಸಿದಾದ್ಮೇಲೆ ಸೊ ಅದು ಏನಾಗುತ್ತೆ, ಪ್ರೀತಿಯಿಂದ. ಸೊ ಈ ಥರ ರಚನೆ ಮಾಡಿ ಒಂದು ಪದದ ಜೊತೆಗೆ ಇನ್ನೊಂದು ಪದವನ್ನು ಸೇರಿಸಿ ಅಥವಾ ಇನ್ನೊಂದು ಅಕ್ಷರವನ್ನು ಸೇರಿಸಿ ಅಥವಾ ಒಂದು ಪದದ ಜೊತೆಗೆ ಇನ್ನೊಂದು ಪದವನ್ನು ಸೇರಿಸಿ ನಾವು ಒಂದು ರಚನೆ ಮಾಡುವ ಒಂದು ಪದಕ್ಕೆ ಏನಂತ ಕರಿತೀವಿ ಅಂತಂದರೆ ನಾವು ಪದ ರಚನೆ ಅಂತೇಳಿ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಇನ್ನೊಂದು ಕೊಡ್ತೀವಿ, ನಿಂದಿ ಅಂತಂದರೆ ಏನು? ನಿಂದಿ ಅಂತಂದರೆ, ಸೊ ಇವಾಗ ನಾನು ಏನೋ ಒಂದು ಮಾಡಿದ್ರು ಅದನ್ನ ಒಪ್ಕೊಳ್ಳೋಂಗಿಲ್ಲ. ಓಕೆ, ಅದನ್ನು ಏನು ಮಾಡೋದಿಲ್ಲ, ಒಪ್ಕೋದಿಲ್ಲ. ಸೊ ನಿಂದಿ. ಓಕೆ, ಇದಕ್ಕೆ ನಾನು ಏನನ್ನು ಸೇರಿಸ್ತೀನಿ, ಇಸುವನ್ನು ಸೇರಿಸ್ತೀನಿ. ಹೌದಾ? ಇದಕ್ಕೇನಾಗುತ್ತೆ ಇವಾಗ, ನಿಂದಿಸು. ಓಕೆ, ನಿಂದಿಸು. ನಿಂದಿ ಎಂಬ ಪದಕ್ಕೆ ನಾನು ಇಸುವನ್ನು ಸೇರಿಸಿದ್ನಿ ಅಂತಂದ್ರೆ ಅದೇನಾಗುತ್ತೆ, ನಿಂದಿಸು. ಸೊ ಈ ಥರದ ಒಂದು ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂದರೆ ವರ್ಡ್ ಫಾರ್ಮೇಷನ್ ಅಂತೇಳಿ ಕರೀತಾರೆ, ಪದಗಳ ರಚನೆ. ಹೌದಾ? ಇದ್ರ ಮೇಲೆ ನಿಮಗೊಂದು ಕ್ವಶನ್ ಇದೆ. ಹೌದಾ? ಏನು ಇದು ವರ್ಡ್ ಫಾರ್ಮೇಷನಲ್ಲಿ ನಾವು ಒಟ್ಟು 4 ಟೈಪ್ಸನ್ನು ಮಾಡಿದ್ದೀವಿ. ಓಕೆ, ದೇರ್ ಆರ್ 4 ಟೈಪ್ಸ್ ಆಫ್ ವರ್ಡ್ ಫಾರ್ಮೇಷನ್ಸ್. ಓಕೆ, ಬೇಸ್ಡ್ ಆನ್ ಹೌ ದ ಪ್ರೊಸೆಸ್ ಆಫ್ ದ ಫಾರ್ಮೇಷನ್ ಈಸ್ ಕ್ಯಾರಿಡ್ ಔಟ್. ಓಕೆ, ಯಾವ ರೀತಿ ಪದವನ್ನು ರಚನೆ ಮಾಡ್ತೀವಿ, ಸೊ ಅದರ ಮೇಲೆ ನಾವು ಪದ ರಚನೆಯ ಮೇಲೆ 4 ಭಾಗಗಳನ್ನು ಅಥವಾ 4 ವಿಧಗಳನ್ನಾಗಿ ಮಾಡಿದ್ದೀವಿ. ಓಕೆ, ಒಂದೇನೇನಪ್ಪ ಅಂತಂದರೆ ಬೈ ಆ್ಯಡಿಂಗ್ ಸಫಿಕ್ಸ್. ಸಫಿಕ್ಸ್ ಅಂತಂದರೆ ಉಪಸರ್ಗ. ಉಪಸ್ವರ್ಗ. ಓಕೆ, ನಿಮಗೆ ಕ್ವಶನ್ ಇರೋದೇ ಇದೆ, ಪ್ರಫಿಕ್ಸ್ ಮೇಲೆ ಮಾತ್ರ ನಿಮಗೆ ಕ್ವಶನ್ ಇದೆ. ಆಮೇಲೆ ಬೈ ಆ್ಯಡಿಂಗ್ ಸಫಿಕ್ಸ್. ಓಕೆ, ಸಫಿಕ್ಸ್ ಅಂತಂದರೆ ಪ್ರತ್ಯಯ. ಪ್ರತ್ಯಯ. ಓಕೆ, ಆಮೇಲೆ ಕನ್ವರ್ಟಿಂಗ್ ಫ್ರಮ್ ಒನ್ ವರ್ಡ್ ಕ್ಲಾಸ್ ಟು ಅನದರ್ ಅಂತಂದರೆ ಏನಪ್ಪ ಅಂತಂದರೆ ಪದ ಪರಿವರ್ತನೆ. ಪದ ಪರಿವರ್ತನೆ. ಓಕೆ, ಪದ ಪರಿವರ್ತನೆ. 4ನೇದು ಫಾರ್ಮಿಂಗ್ ಕಾಂಪೌಂಡ್ ವರ್ಡ್ಸ್ ಅಂತಂದರೆ ಸಮಾಸ. ಓಕೆ, ಸಮಾಸ. ಸರ್ ಏನು ಸರ್ ಇವು 1 ಮಾರ್ಕ್ಸ್ ಇದೆ ಅಂತಂದ್ರೆ ಹೋದ್ರೆ ಹೋಗ್ಬಿಡ್ರಿ ಸರ್, ಇದೇನು ಸಮಾಸ, ಉಪಸರ್ಗ, ಪದ ಪರಿವರ್ತನೆ, ಅದು ಇದು ಅಂತ ಏನೇನು ಹೇಳತ್ತೀರಿ ಅಂತೇಳಿ ಕನ್ಫ್ಯೂಸ್ ಆಗಬೇಡ್ರಿ. ನಿಮಗಿರೋದು ಒಂದೇ, ಏನು, ಬೈ ಆ್ಯಡಿಂಗ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂತಂದರೆ ಉಪಸ್ವರ್ಗ. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಲಿ, ಪದ ರಚನೆ ಅಂದ್ರೆ ಏನು, ಅದರಲ್ಲಿ ಟೈಪ್ಸ್ ಏನು ಅಂಥೇಳಿ ಗೊತ್ತಿರಲಿ ಅನ್ನೋದಕ್ಕೆ ಈ ಉಳಿದ 3ದ್ರ ಬಗ್ಗೆ ಒಂದೊಂದು ಎಕ್ಸಾಂಪಲ್ ಮಾತ್ರ ನಾನು ನಿಮಗೆ ಕೊಡ್ತೀನಿ. ಓಕೆ, ಸೊ ಏನಪ್ಪ ಅಂತಂದರೆ ಸಫಿಕ್ಸ್. ನಾನು ಪ್ರೊಫಿಕ್ಸನ್ನು ಆಮೇಲೆ ಹೇಳ್ತೀನಿ, ಇದ್ರ ಮೇಲೆ ನಿಮ್ಗೊಂದು ಕ್ವಶನ್ ಇದೆ. ಸೊ ಹಾಗಾಗಿ ಇದನ್ನು ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇವುಗಳ ಬಗ್ಗೆ ನಿಮಗೆ ಗೊತ್ತಾಗಲಿ ಅಂತೇಳಿ ಒಂದೊಂದು ಎಕ್ಸಾಂಪಲನ್ನು ಮಾತ್ರ ಕೊಡ್ತೀನಿ. ಸಫಿಕ್ಸ್ ಪ್ರತ್ಯಯ. ಓಕೆ, ಫಾರ್ ಎಕ್ಸಾಂಪಲ್ ಏನಪ್ಪ ಏನು ಪ್ರತ್ಯಯ ಅಂತಂದರೆ, ಒಂದು ಪದ ಇದೆ ಅಂತ ಅನ್ಕೊಳ್ಳಿ, ಮಾಡು. ಓಕೆ, ಮಾಡು ಅನ್ನೋದು ಏನಪ್ಪ ಅಂದರೆ ಇದೊಂದು ಪದ. ಇದಕ್ಕೆ ಈ ಪದದ ಹಿಂದೆ ನಾನೇನಾದರೂ ಸೇರಿಸಿದ್ನಿ ಅಂತ ಅಂದ್ಕೊಳ್ಳಿ. ಈ ಪದದ ಹಿಂದೆ ಹೇಳ್ತಿರೋದು ನಾನು. ಓಕೆ, ಪದದ ಹಿಂದೆ ಏನಾದರೂ ನಾನು ಒಂದು ಪದವನ್ನು ಸೇರಿಸಿ ಅದಕ್ಕೆ ಬೇರೆ ಅರ್ಥವನ್ನು ಕೊಟ್ಟೆ ಅಂತಂದರೆ ಅದಕ್ಕೇನಂತ ಕರೀತಾರೆ ಅಂದರೆ ಪ್ರತ್ಯಯ ಅಂತ ಕರೀತಾರೆ. ಇಲ್ಲಿ ಮಾಡು ಪ್ಲಸ್ ಇಸು, ಮಾಡಿಸು. ಓಕೆ, ಈ ಮಾಡಿಸು ಅನ್ನೋದು ಏನಪ್ಪ ಅಂತಂದರೆ ನಿಮ್ಮ ಪ್ರತ್ಯಯ. ಓಕೆ, ಮಾಡು ಅನ್ನೋದನ್ನು ನಾನು ಅದರ ಜೊತೆಗೆ ಅದರ ಕೊನೆಗೆ ಏನು ಮಾಡಿದ್ದೀನಿ, ಇಸುವನ್ನು ಸೇರಿಸಿದ್ದೀನಿ. ಸೊ ಹಾಗಾಗಿ ಇದೇನಾಗುತ್ತೆ ಅಂತಂದರೆ ಮಾಡಿಸು ಅಂತೇಳಿ ಆಗುತ್ತೆ. ಸೊ ಇದಕ್ಕೆ ಪದದ ಲಾಸ್ಟಿಗೆ ಸೇರಿಸಿದರೆ ಅದು ಸಫಿಕ್ಸ್, ಪದದ ಮುಂಚೆ ಸೇರಿಸಿದರೆ ಅದು ಪ್ರಿಫಿಕ್ಸ್. ಫ್ರೀ ಅಂತಂದರೆ ಮುಂಚಿತವಾಗಿ ಸೇರಿಸೋದಕ್ಕೆ ಏನಂತ ಕರೀತಾರೆ, ಪ್ರಿಫಿಕ್ಸ್ ಅಂತೇಳಿ ಕರೀತಾರೆ. ಸೊ ಅದರ ಎಕ್ಸಾಂಪಲ್ ನಾನು ಆಮೇಲೆ ಹೇಳ್ತೇನೆ. ಸೊ ಇದು ನಿಮ್ಮ ಏನಪ್ಪ ಅಂತಂದರೆ ಇದು ನಿಮ್ಮ ಸಫಿಕ್ಸ್.
ಓಕೆ, ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ನಿಮಗೆ ಬೇಕಾಗಿರೋದು ಪ್ರಿಫಿಕ್ಸ್ ಒಂದೇ. ಓಕೆ, ಇದು ನಿಮ್ಮ ಸಫಿಕ್ಸ್. ಇನ್ ನೆಕ್ಸ್ಟ್, ಕನ್ವರ್ಟಿಂಗ್ ಫ್ರಮ್ ಒನ್ ವರ್ಡ್ ಕ್ಲಾಸ್ ಟು ಅನದರ್, ಅಂದರೆ ಪದದ ಪರಿವರ್ತನೆ. ಏನು ಸರ್ ಪದದ ಪರಿವರ್ತನೆ ಅಂದರೆ ಏನು ಸರ್ ಇದು ಏನಂತೇಳಿ ಅನ್ನೋದಾದರೆ, ಸೊ ಇವಾಗ ಒಂದು ಪದ ಇದೆ, ಆ ಪದ ನಾಮಪದ ಇದೇನೋ ಅಥವಾ ಕ್ರಿಯಾಪದನ ಇದೇನೋ ಅಥವಾ ಎಡ್ವರ್ಬ್ ಇದೇನೋ ಎಡ್ಜೆಕ್ಟಿವ್ ಇದೇನೋ ಒಟ್ಟು ಏನೋ ಒಂದು ವರ್ಡ್ ಇದೆ. ಸೊ ಅದನ್ನು ನಾನು ಏನು ಮಾಡಬೇಕು ಅಂತಂದರೆ, ಓಕೆ, ಅದನ್ನು ಏನು ಮಾಡಬೇಕು ಅಂತಂದರೆ ನನಗೆ ಏನು ಬೇಕಲ್ಲ ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕನ್ವರ್ಟಿಂಗ್ ಫ್ರಮ್ ಒನ್ ವರ್ಡ್ ಕ್ಲಾಸ್ ಟು ಅನದರ್ ಅಂತೇಳಿ ನಾನು ಹೇಳಿದೆಲ್ಲ. ಸೊ ಒಂದು ಪದವನ್ನು ಇನ್ನೊಂದು ಪದಕ್ಕೆ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾಮಪದ ಇದೆ, ಅದನ್ನು ನಾನು ಕ್ರಿಯಾಪದ ಮಾಡುವುದು. ಸೊ ಇದಕ್ಕೆ ಏನಂತ ಕರೀತಾರೆ ಅಂದರೆ ಕನ್ವರ್ಟಿಂಗ್ ಫ್ರಮ್ ಒನ್ ವರ್ಡ್ ಕ್ಲಾಸ್ ಟು ಅನದರ್. ನಾಮಪದದಿಂದ ಅದು ಕ್ರಿಯಾಪದವನ್ನಾಗಿ ಮಾಡ್ಬೋದು, ಅಥವಾ ಕ್ರಿಯಾಪದದಿಂದ ಅದನ್ನು ನಾಮಪದವನ್ನಾಗಿ ಮಾಡ್ಬೋದು, ಅಥವಾ ಈ ಥರ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಪರಿವರ್ತನೆ ಮಾಡೋದಕ್ಕೆ ಏನಂತ ಕರೀತಾರೆ ಅಂದರೆ ಕನ್ವರ್ಟಿಂಗ್ ಫ್ರಮ್ ಒನ್ ವರ್ಡ್ ಕ್ಲಾಸ್ ಟು ಅನದರ್ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಹೇಳಬೇಕು ಅಂತಂದರೆ ನಿಂದಿ. ಓಕೆ, ನಿಂದಿ ಅನ್ನೋದು ಏನಿದು ನೌನು, ನಾಮಪದ. ಹೌದಾ, ಇದು ನಾಮಪದ. ಇದಕ್ಕೆ ನಾನು ಏನು ಮಾಡ್ತೀನಿ, ಪ್ಲಸ್ ಇಸುವನ್ನು ಸೇರಿಸ್ತೀನಿ. ಇವಾಗ ಇದೇನಾಗುತ್ತೆ, ನಿಂದಿಸು ಆಗುತ್ತೆ. ಓಕೆ, ನಿಂದಿಸು. ಈ ನಿಂದಿಸು ಅನ್ನೋದೇನು ನಾಮಪದದಿಂದ ಇವಾಗ ಕ್ರಿಯಾಪದ ಆಯಿತು, ಕ್ರಿಯಾಪದ. ಸೊ ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ಕನ್ವರ್ಟಿಂಗ್ ಫ್ರಮ್ ಒನ್ ವರ್ಡ್ ಕ್ಲಾಸ್ ಟು ಅನದರ್ ಅಂತ ಹೇಳಿ. ಓಕೆ, ಕನ್ವರ್ಟಿಂಗ್ ಫ್ರಮ್ ಒನ್ ವರ್ಡ್ ಟು ಒನ್ ವರ್ಡ್ ಕ್ಲಾಸ್ ಟು ಅನದರ್ ಕ್ಲಾಸ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನಿಮಗೆ ವೇಗ. ಓಕೆ, ವೇಗ. ಇದಕ್ಕೆ ಪ್ಲಸ್ ನಾನು ವಾಗಿಯನ್ನು ಸೇರಿಸಿದ್ನಿ ಅಂದರೆ ಏನಾಗುತ್ತೆ, ಇದು ವೇಗವಾಗಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ವೇಗ ಅನ್ನೋದು ಎಡ್ಜೆಕ್ಟಿವ್. ಹೌದಾ, ಇವಾಗ ವೇಗವಾಗಿ ಅನ್ನೋದು ಇದು ಎಡ್ವರ್ಬ್. ಸೊ ಈ ಥರ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಪರಿವರ್ತನೆ ಮಾಡೋದಕ್ಕೆ ಕನ್ವರ್ಟಿಂಗ್ ಫ್ರಮ್ ಒನ್ ವರ್ಡ್ ಕ್ಲಾಸ್ ಟು ಅನದರ್ ಅಂತೇಳಿ ನಾವು ಕರಿತೀವಿ. ಸೊ ಫಾರ್ಮಿಂಗ್ ಕಾಂಪೌಂಡ್ ವರ್ಡ್ಸ್ ಅಂತಂದರೆ ಏನು ಸರ್, ಏನಪ್ಪ ಅಂತಂದರೆ ಒಂದು ಪದ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಥಿಂಕಿಂಗ್ ಅಥವಾ ಥಿಂಕ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇದಕ್ಕೆ ನಾನೇನು ಮಾಡ್ತೀನಿ, ಓವರನ್ನು ಸೇರಿಸ್ತೀನಿ. ಓಕೆ, ಓವರ್ ಆಯಿತು. ಸೊ ಇವಾಗ ಏನಾಯ್ತು, ಇದಕ್ಕೆ ಓವರ್ ಥಿಂಕ್ ಆಗುತ್ತೆ. ಸೊ ಈ ಥರ ಒಂದು ಪದದ ಜೊತೆಗೆ ಇನ್ನೊಂದು ಪದವನ್ನು ಸೇರಿಸಿದ್ರೆ ಅದಕ್ಕೆ ಫಾರ್ಮಿಂಗ್ ಕಾಂಪೌಂಡ್ ವರ್ಡ್ಸ್, ಸಮಾಸ ಅಂತೇಳಿ ಕರಿತೀವಿ ನಾವು. ಹೌದಾ, ಸಮಾಸ ಅಂತೇಳಿ ಕರಿತೀವಿ. ಸೊ ಈ ಥರ ಏನಾಗುತ್ತೆ ಅಂತಂದರೆ ನಿಮ್ಮ ಪದ ರಚನೆಗಳು ಸ್ಟಾರ್ಟ್ ಆಗ್ತವೆ. ಓಕೆ, ನಮಗೆ ಬೇಕಿರೋದೇನು, ಬೈ ಆ್ಯಡಿಂಗ್ ಸಫಿಕ್ಸ್. ಉಪಸ್ವರ್ಗ ಅಂದರೆ ಏನು ಅಂತೇಳಿ ಮಾತ್ರ ನಿಮಗೆ ಕ್ವಶನ್ಸ್ ಏನು ಮಾಡ್ತಾರೆ, ಕೇಳ್ತಾರೆ. ಸೊ ಆಗಿದ್ಮೇಲೆ ಏನು ಉಪಸ್ವರ್ಗ ಅಂತೇಳಿ ನೋಡೋದಾದರೆ, ನಾನು ಮೊದಲೇ ಹೇಳಿದೆ, ಒಂದು ಪದದ ಮುಂಚಿತವಾಗಿ ಒಂದು ಪದವನ್ನು ನಾವು ಸೇರಿಸಿದರೆ ಅಥವಾ ಒಂದು ಅಕ್ಷರಗಳನ್ನು ನಾವು ಸೇರಿಸಿದರೆ ಅದೇನಾಗುತ್ತೆ, ಸಫಿಕ್ಸ್ ಆಗುತ್ತೆ. ಅದು ಪ್ರಿಫಿಕ್ಸ್ ಆಗುತ್ತೆ. ಒಂದು ಪದದ ನಂತರದಲ್ಲಿ ಅದನ್ನು ಸೇರಿಸಿದರೆ ನಾವು ಅದೇನಾಗುತ್ತೆ, ಸಫಿಕ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಪ್ರಿಫಿಕ್ಸ್ ಅಂತಂದರೆ ಉಪಸ್ವರ್ಗ ಅಂತಂದರೆ ಏನಪ್ಪ ಅಂತಂದರೆ ದ ಟರ್ಮ್ ಪ್ರಿಫಿಕ್ಸ್ ರೆಫರ್ಸ್ ಟು ಒನ್ ಆರ್ ಮೋರ್ ಆಲ್ಫಾಬೆಟ್ ಆ್ಯಡೆಡ್ ಟು ದ ಸ್ಟೀಮ್ ಆಫ್ ದ ವರ್ಡ್. ಹೌದಾ, ಇದು ಪದದ ಮುಂಚಿತವಾಗಿ ನಾವು ಸೇರಿಸ್ತೀವಿ ಅಂತ ಇದರ ಅರ್ಥ. ಸೊ ಹಾಗಾಗಿ ಇದು ಮೋಸ್ಟ್ಲಿ ಯಾವುದಕ್ಕೆ ನಾವು ಇದನ್ನು ಸೇರಿಸ್ತೀವಿ ಅಂತಂದರೆ ಟು ಮೇಕ್ ಇಟ್ ಅ ನೆಗೆಟಿವ್. ಇವಾಗ ಒಂದು ವರ್ಡ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಏನಿದೆ, ಡಿಸಿಪ್ಲಿನ್ ಇದೆ, ಶಿಸ್ತು. ಹೌದಾ, ಏನಿದೆ, ಶಿಸ್ತು ಅಂತೇಳಿ ಏನಿದೆ ಒಂದು ವರ್ಡ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನು ನಾವು ನೆಗೆಟಿವ್ ಮಾಡಬೇಕು. ಇದಕ್ಕೆ ಏನು ಮಾಡ್ತೀವಿ ನಾವು, ಅನ್ನು ಸೇರಿಸ್ತೀವಲ್ಲ. ಸೊ ಈ ಅನ್ನೋ ವರ್ಡ್ ಏನಪ್ಪ ಅಂತಂದರೆ ಅದು ಪ್ರಿಫಿಕ್ಸ್. ಓಕೆ, ಅನ್ನೋ ವರ್ಡ್ ಏನಪ್ಪ ಅಂತಂದರೆ ಅದು ಪ್ರಿಫಿಕ್ಸ್. ಸೊ ನಿಮಗೆ ಜಾಸ್ತಿ ಏನು ಬರ್ತವೆ, ಮೋಸ್ಟ್ಲಿ ಜಾಸ್ತಿ ಕಾಮನ್ ಆಗಿ ಯೂಸ್ ಮಾಡುವಂಥ ಪ್ರಿಫಿಕ್ಸ್ಗಳು ಯಾವ್ಯಾವ ಅಂತಂದರೆ ಅವು ಇನ್. ಓಕೆ, ಇನ್ ಆಗಿರ್ಬೋದು, ಅನ್ ಆಗಿರ್ಬೋದು, ಡಿಸ್ ಆಗಿರ್ಬೋದು, ಆಮೇಲೆ ಇಮ್ ಆಗಿರ್ಬೋದು. ಹೌದಾ, ಆಮೇಲೆ ಇರ್ ಆಗಿರ್ಬೋದು. ಸೊ ಇನ್ನೂ ಇದ್ದಾವೆ.
ಸೊ ಜಾಸ್ತಿ ನಿಮಗೆ ಕೇಳುವಂಥ ಇವೆ. ಸೊ ಇವುಗಳನ್ನು ಒಂದಿಷ್ಟು ಲಿಸ್ಟ್ ನಾನು ಕೊಡ್ತೀನಿ, ಅವನನ್ನು ನೀವು ಕರೆಕ್ಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಇವುಗಳನ್ನು ಹೊರತುಪಡಿಸಿ ನಿಮಗೆ ಪ್ರಿಫಿಕ್ಸಲ್ಲಿ ಕ್ವಶನ್ಸ್ ಬರೋದೇ ಇಲ್ಲ. ಓಕೆ, ಸೊ ಆಗಿದ್ಮೇಲೆ ನಿಮಗೆ ಗೊತ್ತಾಯ್ತಲ್ಲ, ಒಂದು ಪದ ಇದೆ, ಅದನ್ನು ನಾವು ನೆಗೆಟಿವ್ ಆಗಿ ಹೇಳೋ ಸಲುವಾಗಿ ಏನನ್ನು ಬಳಸ್ತೀವಿ, ಪ್ರಿಫಿಕ್ಸನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಸೊ ನಿಮಗೆ ಇನ್ನೂ ಇದು ಅರ್ಥ ಆಗಿಲ್ಲ ಅಂದರೆ ನೀವು ಎಕ್ಸಾಂಪಲ್ ನೋಡಿಬಿಟ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಓಕೆ, ನೀವು ಇಲ್ಲಿ ನೋಡಿ, ದ ವರ್ಡ್ ಡಿಸಿಪ್ಲಿನ್, ಹೌದಾ, ಡಿಸಿಪ್ಲಿನ್ ಇದೆ. ಸೊ ಇದಕ್ಕೆ ನಾವು ಏನನ್ನ ಸೇರಿಸಿದ್ರೆ ಇದಕ್ಕೆ ಪ್ರಿಫಿಕ್ಸ್ ಆಗುತ್ತೆ, ಇನ್. ಓಕೆ, ಆಯನ್. ಓಕೆ, ಇನ್ ಅನ್ನ ಸೇರಿಸಿ ಇದಕ್ಕೆ ಏನಂತ ಕರೀತಾರೆ ಅಂದರೆ ಡಿಸಿಪ್ಲಿನ್ ಅಂತೇಳಿ ಕರೀತಾರೆ. ಸೊ ನಿಮ್ಗೆ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾ ಹೇಳ್ಬೇಕು ಅಂದರೆ, ದ ವರ್ಡ್ that takes the prefix, okay, ಅಥವಾ ಪ್ರಿಫಿಕ್ಸ್ ಡಿಸ್. ಓಕೆ, ಈಸ್ ಅಂತೇಳಿ ಕೇಳ್ತಾರೆ, ನಿಮ್ಗೆ ಆಪ್ಷನ್ಸ್ ಅನ್ನು ಕೊಡ್ತಾರೆ. ಒಂದನೇದು ಎ ಏನಪ್ಪ ಅಂತಂದರೆ ರೆಸ್ಪೆಕ್ಟ್. ಓಕೆ, ಬಿ ಲೀಗಲ್, ಸಿ ಮಾರ್ಟಲ್. ಓಕೆ, ಆಮೇಲೆ ಡಿ ರಿಯಲ್. ಈ ಥರ ಏನು ಮಾಡ್ತಾರೆ, ನಿಮಗೆ 4 ಆಪ್ಷನ್ಸ್ ಕೊಡ್ತಾರೆ. ನೀವು ಅದ್ರ ಒಳಗೆ ಈ ಡಿಸ್ ಎಂಬ ವರ್ಡನ್ನು ಬಳಸಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಪ್ರಿಫಿಕ್ಸನ್ನು ಕಂಡುಹಿಡಿಬೇಕು. ಓಕೆ, ಇಲ್ಲಿ ನೀವು 4 ವರ್ಡ್ ಇದಾವೆ, ಇವು 4 ವರ್ಡ್ ನಡುವೆ ಡಿಸ್ ಅನ್ನು ಸೇರಿಸಿದ್ರೆ ಒಂದು ಸರಿಯಾದ ಪ್ರಿಫಿಕ್ಸ್ ಆಗುತ್ತೆ. ಸೊ ಅದನ್ನು ನೀವು ಕಂಡುಹಿಡಿರಿ ಅಂತ ಕೊಡ್ತಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ, ರೆಸ್ಪೆಕ್ಟ್, ಇದು ಡಿಸ್ರೆಸ್ಪೆಕ್ಟ್. ಸೊ ಹಾಗಾಗಿ ಈ ಡಿಸ್ ಅನ್ನು ನೀವು ಇಲ್ಲಿ ಡಿಸ್ರೆಸ್ಪೆಕ್ಟ್ ಅಂತೇಳಿ ಬರೆದ್ರೆ ಇದು ಸರಿಯಾದ ಉತ್ತರ ಆಗುತ್ತೆ. ಒಂದು ವೇಳೆ ಈ ಡಿಸ್ ಇದ್ದಲ್ಲಿ ಡಿಸ್ಮಾರ್ಟಲ್ ಆಗೋದಿಲ್ಲ, ಇದೇನಾಗುತ್ತೆ, ಇಮ್ಮಾರ್ಟಲ್ ಆಗುತ್ತೆ. ಆಮೇಲೆ ಲೀಗಲ್ ಇದ್ದಲ್ಲಿ ಇಲ್ಲೀಗಲ್ ಆಗುತ್ತೆ. ಓಕೆ, ಇಲ್ಲೀಗಲ್ ಆಗುತ್ತೆ. ಆಮೇಲೆ ರಿಯಲ್ ಇದ್ದಲ್ಲಿ ಅನ್ರಿಯಲ್ ಆಗುತ್ತೆ. ಓಕೆ, ಈ ಥರ ನೀವೇನು ಮಾಡಿರಿ, ನಿಮಗೆ ಒಂದು ರೆಸ್ಪೆಕ್ಟ್ ಅನ್ನೋ ವರ್ಡ್ ಕೊಟ್ಬಿಟ್ಟು ಡಿಸ್ ಅಥವಾ ಇಮ್ ಅಥವಾ ಇಲ್ ಅಥವಾ ಅನ್ ಅಂತೇಳಿ ಕೊಡ್ತಾರೆ. ಇಲ್ಲ ನಿಮಗೆ ಪ್ರಿಫಿಕ್ಸ್ ವರ್ಡ್ ಡಿಸ್, ಇಮ್ ಅಥವಾ ಅನ್ ಅನ್ನು ಕೊಟ್ಬಿಟ್ಟು ಈ ಥರ ವರ್ಡ್ ಅನ್ನು ಕೊಡ್ತಾರೆ. ಸೊ ಏನು ಕೊಡ್ತಾರೆ, ನೀವು ಅದ್ರ ಮೇಲೆ ನೀವು ವರ್ಡನ್ನು ಗುರುತು ಮಾಡಬೇಕು. ಅರ್ಥ ಆಯ್ತಾ? ಸೊ ಇನ್ನು ಸ್ವಲ್ಪ ಎಕ್ಸಾಂಪಲ್ಸ್ ನಾ ಇವನೇನು ಕೊಡ್ತೀನಲ್ಲ ಇವನನ್ನು ನೀವು ಬರೆದು ಇಟ್ಕೊಂಡ್ಬಿಡ್ರಿ. ಜಸ್ಟ್ ಇದ್ದದ್ದು ಅನ್ಜಸ್ಟ್, ಯು ಎನ್ ಸೇರಿಸಿದ್ದಾರೆ ಅನ್ಜಸ್ಟ್. ಓಕೆ, ಟೈಡ್ ಇದ್ದದ್ದು ಅನ್ಟೈಡ್, ಹೌದಾ. ರೆಸ್ಪೆಕ್ಟ್ ಡಿಸ್ರೆಸ್ಪೆಕ್ಟ್, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಡಿಸ್ ಅಂತ ಹೇಳಿ ಕೊಟ್ಟಿದ್ದಾರಲ್ಲ. ಸೊ ರೆಸ್ಪೆಕ್ಟ್ ಡಿಸ್ರೆಸ್ಪೆಕ್ಟ್. ಆಮೇಲೆ ಅಂಡರ್ಸ್ಟ್ಯಾಂಡ್, ಇದು ಮಿಸ್ಅಂಡರ್ಸ್ಟ್ಯಾಂಡ್. ಮಿಸ್ ಅನ್ನೋದು ಏನಪ್ಪ ಅಂದರೆ ನಿಮ್ಮ ಪ್ರಿಫಿಕ್ಸ್. ಕಂಫರ್ಟೇಬಲ್ ಅನ್ಕಂಫರ್ಟೇಬಲ್, ಕಂಫರ್ಟೇಬಲ್ ಇದ್ದದ್ದು ಅನ್ಕಂಫರ್ಟೇಬಲ್. ಓಕೆ, ಆಮೇಲೆ ಕಂಫರ್ಟ್ ಡಿಸ್ಕಂಫರ್ಟ್, ಕಂಫರ್ಟ್ ಇದ್ದದ್ದು ಡಿಸ್ಕಂಫರ್ಟ್. ಇಲ್ಲಿ ಡಿಸ್ ಅನ್ನು ಸೇರಿಸಿದ್ದಾರೆ, ಇದು ನಿಮ್ಮ ಪ್ರಿಫಿಕ್ಸ್. ರೆಸ್ಪಾನ್ಸಿಬಲ್ ಇರ್ರೆಸ್ಪಾನ್ಸಿಬಲ್, ಹೌದಾ. ಹಾನೆಸ್ಟ್ ಡಿಸ್ಹಾನೆಸ್ಟ್. ಓಕೆ, ಹ್ಯಾಪಿ ಅನ್ಹ್ಯಾಪಿ. ಪೊಲೈಟ್ ಇಂಪೊಲೈಟ್, ಹೌದಾ. ಎಕ್ಸ್ಪೀರಿಯನ್ಸ್ ಇನ್ಎಕ್ಸ್ಪೀರಿಯನ್ಸ್. ಓಕೆ, ಪ್ರಾಕ್ಟಿಕಲ್ ಇಂಪ್ರಾಕ್ಟಿಕಲ್. ಇಂಪಾರ್ಟ್ ಅಥವಾ ಇದಕ್ಕೆ ನಾವು ಅನ್ನು ಸೇರಿಸ್ತೀವಿ. ಓಕೆ, ಲೀಗಲ್ ಇಲ್ಲೀಗಲ್, ಹೌದಾ. ಎಥಿಕಲ್ ಅನ್ಎಥಿಕಲ್, ಹೌದಾ. ಪೊಟೆಂಟ್ ಇಂಪೊಟೆಂಟ್. ಈ ಥರ ನಾವು ಡಿಸ್, ಇರ್, ಡಿಸ್, ಅನ್, ಇಮ್, ಇನ್, ಅನ್, ಇಲ್, ಓಕೆ, ಅನ್, ಇನ್, ಇಮ್, ಈ ಥರ ವರ್ಡ್ಗಳನ್ನು ಏನು ಸೇರಿಸ್ತೀವಲ್ಲ ಇವಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ನಿಮಗೆ ಪ್ರಿಫಿಕ್ಸ್ ಅಂತೇಳಿ ನಾವು ಕರಿತೀವಿ. ಓಕೆ, ಇವುಗಳಿಗೆ ನಾವು ಪ್ರಿಫಿಕ್ಸ್ ಅಂತೇಳಿ ಕರಿತೀವಿ. ಸೊ ನಾನು ಇವುಗಳನ್ನು ಕೊಟ್ಟಿದ್ದೀನಲ್ಲ, ನೀವು ವಿಡಿಯೋನ ನಿಲ್ಲಿಸಿ ಇವುಗಳನ್ನು ನೀವು ಬರ್ಕೊಳ್ರಿ. ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವ ಕ್ವಶನ್ಸನ್ನು ನಿಮಗೆ ಇದರಲ್ಲಿ ಕೊಡೋದಿಲ್ಲ. ಓಕೆ, ಈ ಥರ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ಸೊ ಇನ್ನು ನಿಮಗೆ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಏನಿದೆ ಅಂತಂದರೆ, ಓಕೆ, ನಿಮ್ಗೇನು ಕೊಟ್ಟಿದ್ದಾರೆ, ರೆಸ್ಪಾನ್ಸಿಬಲ್
ಓಕೆ, ರೆಸ್ಪಾನ್ಸಿಬಲ್ ಅಂತೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಬಿಟ್ಟು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಎ ಇಮ್ ಅಂತೇಳಿ ಕೊಟ್ಟಿದ್ದಾರೆ, ಐ ಎಮ್. ಬಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಇರ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಸಿ ಡಿಸ್. ಓಕೆ, ಆಮೇಲೆ ಡಿ ಏನು ಕೊಟ್ಟಿದ್ದಾರೆ, ಇನ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಈ ರೆಸ್ಪಾನ್ಸಿಬಲ್ ವರ್ಡ್ಗೆ ಯಾವುದನ್ನು ಸೇರಿಸಿದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಪ್ರಿಫಿಕ್ಸ್ ಆಗುತ್ತೆ ಅಂಥೇಳಿ ಈ ಥರ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ನಿಮಗೆ ಹೋಮ್ವರ್ಕ್, ನಿಮಗೆ ಇದರ ಆನ್ಸರನ್ನು ನೀವು ಕಮೆಂಟ್ ಮಾಡಿರಿ. ಓಕೆ, ಆದರೂ ಕೂಡ ನಾನು ಹೇಳ್ತೀನಿ ಇದರ ಆನ್ಸರ್ ಇರ್ರೆಸ್ಪಾನ್ಸಿಬಲ್. ಓಕೆ, ನೀವು ಇರನ್ನು ಸೇರಿಸಿದರೆ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಓಕೆ, ಇಷ್ಟು ನಿಮ್ಮ ಪ್ರಿಫಿಕ್ಸ್. ಇವು ಸಫಿಕ್ಸ್ ಆಮೇಲೆ ಕಾಂಪೌಂಡ್ ವರ್ಡ್ಸ್ ಇವುಗಳ ಬಗ್ಗೆ ನೀವು ತಲೆನ ಏನು ಮಾಡ್ಕೋಬೇಡ್ರಿ, ತಲೆನ ಕೆಡಿಸ್ಕೋಬೇಡ್ರಿ. ನಿಮಗೆ ಬೇಕಾಗಿರೋದೇನಪ್ಪ ಅಂತಂದರೆ ಪ್ರಿಫಿಕ್ಸ್ ಮಾತ್ರ. ಸೊ ಈ ಪ್ರಿಫಿಕ್ಸ್ ಮೇಲೆ ಈ ಥರ ಒಂದು ಕ್ವಶನ್ ಇರುತ್ತೆ, ಇದನ್ನು ನೀವು ಸರಿಯಾಗಿ ಆನ್ಸರ್ ಮಾಡಿರಿ. ನಿಮಗೆ ಯಾವ ಕ್ವಶನ್ಸ್ಗಳಿದ್ರೆ ಅವುಗಳನ್ನು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಬರೋಣ.